ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸಮೃದ್ಧಿ ಗಾರ್ಡನ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇದು ಸಂಡೇ ಮತ್ತು ಮಂಡೇ ವಿಡಿಯೋ. ಇದೇನಪ್ಪ ತೋಟ ತೋರಿಸ್ತಾ ಇದ್ರು, ಸಡನ್ನಾಗಿ ಮಾರ್ಕೆಟ್ ತೋರಿಸ್ಬಿಟ್ಟು ಅಂದ್ಕೊಂಡ್ರಾ? ಇದು ಮಾರ್ಕೆಟ್ ಅಲ್ಲ, ಇದು ಒಂದು ನಮ್ಮ ಹಳ್ಳಿ ಸೊಗಡಿನ ಸಂತೆ. ಈ ಸಂತೆ ವಿಶೇಷತೆ ಏನಪ್ಪ ಅಂದರೆ, ನಮ್ಮ ರೈತರು ಅವರು ಸ್ವತಃ ಬೆಳೆದಂಥ ತರಕಾರಿನ ತಾವೇ ತಂದು ಮಾರ್ತಾರೆ. ಇಲ್ಲಿಗೆ ತರಕಾರಿ ಸೊಪ್ಪು ಎಲ್ಲ ಫ್ರೆಶ್ ಆಗಿರುತ್ತೆ. ಎಲ್ಲ ಸೊಪ್ಪು ತರಕಾರಿ ಎಲ್ಲ ಮನೆ ಹತ್ರನೇ ಬರೋ ಈ ಕಾಲದಲ್ಲಿ ಈ ಸಂತೆಯಲ್ಲಿ ಸುತ್ತಮುತ್ತ ಹಳ್ಳಿಯವರೆಲ್ಲ ಬಂದು ಸಂತೆಲೇ ತಗೊಂಡೋಗ್ತಾರೆ. ಯಾಕಪ್ಪ ಅಂದರೆ ಎಲ್ಲ ಫ್ರೆಶ್ ಆಗಿರುತ್ತೆ, ಅಲ್ಲೇ ಬೆಳೆದು ಅಲ್ಲೇ ಕಿತ್ಕೊಬಂದು ಮಾರೋದ್ರಿಂದ ಎಲ್ಲರೂ ತುಂಬ ಇಷ್ಟಪಟ್ಟು ಬಂದು ತಗೋತಾರೆ. ಸುತ್ತಮುತ್ತ ಹಳ್ಳಿಯವರಲ್ಲಿ ತಗೋತಾರೆ. ತುಂಬ ಫೇಮಸ್ ಸಂತೆ ಇದು. ಎಲ್ಲಿರೋದಪ್ಪ ಅಂತ ನಾನು ಕೊನೆಯಲ್ಲಿ ಹೇಳ್ತೀನಿ. ಈ ಸಂತೆಯಲ್ಲಿ ಸೀಗಡಿ, ಕರಿಮೀನು, ತರಕಾರಿ ಎಲ್ಲ ಪ್ರತಿಯೊಂದು ಸಿಗುತ್ತೆ. ಜನ ಅಂತೂ ತುಂಬ ಜನ ಸೇರ್ತಾರೆ. ಇದನ್ನು ನೋಡೋದೇ ಒಂಥರ ಖುಷಿ. ನಾವು ಮಾರ್ಕೆಟ್ಗೆ ಆಗಲಿ ಅಥವಾ ನಮ್ಮ ಮನೆ ಹತ್ರ ಬಂದು ತರಕಾರಿ ತಗೊಳ್ಳೋದ್ರಲ್ಲಿ ಖುಷಿ ಇರಲ್ಲ. ಇದರಲ್ಲಂತೂ ತುಂಬ ಖುಷಿ ಇರುತ್ತೆ. ಅದನ್ನು ನೋಡೋದೇ ಒಂದು ಚೆಂದ. ಅಂದರೆ ನಾವೇನು ತರಕಾರಿ ತಗೊಳ್ಳೋಕ್ಕೆ ಅಂತ ಹೋಗಿರಲಿಲ್ಲ. ನಾವೊಂದು ಫಂಕ್ಷನ್ ಇತ್ತು, ಫಂಕ್ಷನ್ಗೆ ಹೋಗಿದ್ವಿ. ಹಾಗೆ ಬರ್ತಾ ಇದು ಸಂತೆ ನೋಡ್ಕೊಂಡು ಹೋಗೋಣ ಅಂದ್ಕೊಂಡು ಬಂದ್ವಿ. ಇದು ಪ್ರತಿ ಭಾನುವಾರ ನಡೆಯೋ ಸಂತೆ. ಇಲ್ಲಿ ನೋಡಿ, ಈರುಳ್ಳಿ, ಬೆಳ್ಳುಳ್ಳಿ, ಸೊಪ್ಪು, ತರಕಾರಿ, ಸೀಗಡಿ, ಕರಿಮೀನು ಎಲ್ಲ ಇರುತ್ತೆ. ನಾವೇನು ತರಕಾರಿ ಏನು ತಗೊಳ್ಳಿಲ್ಲ. ಇದು ಅವರೆಕಾಯಿ ತೊಗೊಂಡ್ವಿ ಮತ್ತು ತೊಗರಿಕಾಯಿ ತಗೊಂಡ್ವಿ ಅಷ್ಟೇ. ಇದು ಅಲ್ಗೂರಲ್ಲಿ ನಡೆಯುವಂಥ ಸಂತೆ. ಪ್ರತಿ ಭಾನುವಾರ ನಡೀತದೆ. ತುಂಬ ವರ್ಷಗಳಿಂದನೂ ಈ ಸಂತೆ ಯಶಸ್ವಿಯಾಗಿ ನಡ್ಕೊಂಡು ಬಂದಿದೆ. ಎಲ್ಲರೂ ಹತ್ರದಲ್ಲಿರೋರು ಹೋಗಿ ತಗೊಳ್ಳಿ. ಈಗ ತೋಟ ತೋರಿಸ್ತಾ ಇದ್ದೀನಿ. ನಮ್ಮ ತೋಟಕ್ಕೆ ಇವತ್ತು ಒಂದು ಲಿಕ್ವಿಡ್ ಫರ್ಟಿಲೈಸರ್ ಹಾಕ್ತಾಯಿದ್ದೀನಿ. ಅದೇನು ಹಾಕ್ತಾಯಿದ್ದೀನಿ ಅಂತ ನಾನು ತೋರಿಸ್ತೀನಿ. ನೋಡಿ, ನಮ್ಮ ತೋಟದಲ್ಲಿ ಎಷ್ಟು ಚೆನ್ನಾಗಿ ಚಿಗುರು ಬಂದೈತೆ. ಇದು ಹೇಗೆ ಬಂತು ಅಂದರೆ, ನಾನು ಹೋದ ಸಲ ನಿಮ್ಗೆ ಲಾಸ್ಟ್ ವೀಡಿಯೋದಲ್ಲಿ ಒಂದು ವೀಡಿಯೋ ಹಾಕಿದ್ದೆ ನೋಡಿ, ನೆಲ್ಲಿಕಾಯಿ ಲಿಕ್ವಿಡ್ ಫರ್ಟಿಲೈಸರ್ ಮಾಡಿ. ಅದು ಹಾಕಿದ್ಮೇಲೆ ಈ ಥರ ಬಂದೈತೆ. ಹೂವು ಹಾರ್ವೆಸ್ಟ್ ಮಾಡಾದಮೇಲೆ ಪ್ರತಿಯೊಂದು ಕಡ್ಡಿಲೂ ಈ ಥರ ನೋಡಿ ಚಿಗುರು ಹೊಡೆದು ಹಿಂದೆಯೇ ಹೂವು ಸ್ಟಾರ್ಟ್ ಆಗುತ್ತೆ. ಎಷ್ಟು ಚೆನ್ನಾಗಿ ಬಂದೈತೆ ಚಿಗುರೆಲ್ಲ ನೋಡಿ. ಇವಾಗ ನಾವು ಹೂವು ಹಾರ್ವೆಸ್ಟ್ ಮಾಡಿ ಹಿಂದೆಯೇ ಚಿಗುರು ಬಂದಿರೋದು. ಪ್ರತಿ ಕಡ್ಡಿಲೂ ಚಿಗುರು ಹೊಡೆದೈತೆ. ಎಷ್ಟು ಚೆನ್ನಾಗಿ ಚಿಗುರು ಬಂದೈತೆ ಅಂದರೆ ತುಂಬ ಚೆನ್ನಾಗಿ ಚಿಗುರು ಬಂದೈತೆ. ಇವಾಗ ಇದಕ್ಕೊಂದು ಲಿಕ್ವಿಡ್ ಫರ್ಟಿಲೈಸರ್ ಹಾಕೋಣ ಬನ್ನಿ. ಏನಪ್ಪ ಇದು ಅಂದರೆ, ಅಕ್ಕಿ ಬೇಳೆ ತೊಳೆದ ನೀರು ಎಲ್ಲ ನಾನು ಇಟ್ಕೊಂಡಿದ್ದೆ. ಅಕ್ಕಿ ಬೇಳೆ ತೊಳೆದ ನೀರನ್ನ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಅಕ್ಕಿ ಬೇಳೆ ತೊಳೆದ ನೀರು ಮತ್ತು ಇದಕ್ಕೆ ಪ್ಲೈನ್ ನೀರನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊತಿದ್ದೀನಿ. ಮತ್ತು ಒಂದು ಬಾಳೆಹಣ್ಣು ಒಂದೆರಡು ಕೊಳ್ತೋಗಿತ್ತು, ಅದನ್ನು ಅದ್ರ ಜೊತೆಗೆ ಹಾಕ್ಕೊಂಡಿದ್ದೀನಿ. ಮತ್ತು ಇದು ಬ್ರೂ ಪ್ಯಾಕೆಟ್ ₹2, ಒಂದು ಕಾಫಿ ಪುಡಿ ಪ್ಯಾಕೆಟು ಹಾಕ್ಕೊಂಡಿದ್ದೀನಿ. ಇನ್ನು ಬೇರೆ ಯಾವುದೇನು ನಾನು ಮಿಕ್ಸ್ ಮಾಡಿಲ್ಲ. ಬರೀ ಇದೆ ಅಕ್ಕಿ ಬೇಳೆ ತೊಳೆದ ನೀರು ಮತ್ತು ಬ್ರೂ ಕಾಫಿ ಪುಡಿ. ಇದ್ರ ಜೊತೆಗೆ ಪ್ಲೈನ್ ನೀರು ತಗೊಂಡು 20 ಲೀಟ್ರ್ ಬಕೆಟ್ಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹೂವು ಮತ್ತು ತರಕಾರಿ ಗಿಡಕ್ಕೆಲ್ಲ ಹಾಕ್ತಾಯಿದ್ದೀನಿ. ನಾನು ಲಾಸ್ಟ್ ವಿಡಿಯೋದಲ್ಲಿ ಒಂದು ಬೆಟ್ಟದ ನೆಲ್ಲಿಕಾಯಿ ಲಿಕ್ವಿಡ್ ಫರ್ಟಿಲೈಸರ್ ಮಾಡಿದ್ದೆ ನೋಡಿ. ಅದನ್ನು ಯಾರ್ಯಾರು ನೋಡಿಲ್ಲ ಎಲ್ಲರೂ ಹೋಗಿ ನೋಡಿ. ಅದು ಹಾಕಿದ್ಮೇಲೆ ನನ್ನ ಗಿಡದಲ್ಲಿ ಈ ಥರ ಚಿಗುರು ಬಂದೈತೆ. ಎಲ್ಲ ಪ್ರತಿಯೊಂದು ಹೂವಿನ ಗಿಡದಲ್ಲೂ ಚಿಗುರು ಬಂದು ಹೂವು ಬಿಡ್ತಿದೆ. ಇವಾಗ ನಾನು ಇನ್ನೊಂದು ನೆಕ್ಸ್ಟ್ ಚಿಕ್ಕ ಬಕೆಟ್ಗೆ ಅದನ್ನು ತಗೊಂಡು ಹಾಕೋತಾ ಇದ್ದೀನಿ. ಅದು ದೊಡ್ಡ ಬಕೆಟ್ ಎತ್ತಕ್ಕಾಗಲ್ಲ ಅಂದ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಎಲ್ಲದಕ್ಕೂ ಒಂದೊಂದು ಜಗ್ ಹಾಕ್ತಾಯಿದ್ದೀನಿ. ನಮ್ಮ ಕಡೆ ಏನು ಮಳೆ ಏನಿಲ್ಲ, ಇವಾಗ ಬಿಸಿಲು ಜಾಸ್ತಿನೇ ಇದೆ. ಅದಕ್ಕೆ ನಾನು ಒಂದೊಂದು ಜಗ್ ಹಾಕ್ತಾಯಿದ್ದೀನಿ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಚಿಗುರು ಬಂದೈತೆ ಅಂತ. ಹೂವು ಮುಗಿದ ತಕ್ಷಣ ಮತ್ತೆ ಚಿಗುರು ಬಂದುಬಿಡುತ್ತೆ. ಚೆನ್ನಾಗಿ ಎಲ್ಲ ಗಿಡಗಳು ಚೆನ್ನಾಗಿ ಚಿಗುರು ಬಂದೈತೆ. ಎಲ್ಲ ಗಿಡಕ್ಕೂ ಒಂದೊಂದು ಜಗ್ ಹಾಕ್ತಾಯಿದ್ದೀನಿ. ಒಂದು ಸೇವಂತಿಗೆ ಹೂವು ನೋಡಿ, ನಾನು ಎಷ್ಟು ಕಟ್ ಮಾಡಿಕೊಂಡ್ರು ಮತ್ತೆ ಬರ್ತಾನೆ ಇರುತ್ತೆ. ಎಲೆಗಿಂತ ಹೂವು ಜಾಸ್ತಿ ಐತೆ, ಎಲೆಗಳೇ ಕಾಣಿಸಲ್ಲ, ಅಷ್ಟು ಹೂವು ಬಿಟ್ಟೈತೆ. ಇದು ಲೀಚಿ ಫ್ರೂಟು. ಇದು ತುಂಬ ನಿಧಾನ ಬೆಳೆಯೋದು. ಯಾವಾಗ ಬರುತ್ತೆ ಅವಾಗ ಬರಲಿ ಅಂತ ಆರೈಕೆ ಮಾಡ್ತಾಯಿದ್ದೀನಿ. ಇದು ಗುಲಾಬಿ ಗಿಡ. ಇದು ಯಾವ ಥರ ಅಂದರೆ ಕ್ರೀಮ್ ಕಲರ್ ಗುಲಾಬಿ ಗಿಡ. ಇದು ತುಂಬ ಹೂವು ಬಿಡುತ್ತೆ. ಗಿಡಕ್ಕೆ ತುಂಬ ಚಿಕ್ಕದೇ ಗಿಡ ಆದರೂ ತುಂಬ ಹೂವು ಬಿಡುತ್ತೆ. ನೋಡಿ ಎಷ್ಟು ಹೂವು ಬಿಟ್ಟೈತೆ ಅಂತ. ಗಿಡ ಚಿಕ್ಕದು ಆದರೂ ಹೂವು ಅಂತೂ ತುಂಬ ಜಾಸ್ತಿ ಬಿಟ್ಟಿದೆ. ಚೆನ್ನಾಗಿ ಹೂವು ಬಿಡುತ್ತೆ. ಇದೆಲ್ಲ ಕನಕಾಂಬರ ಗಿಡ. ಇವಾಗ ಹೂವು ಸ್ಟಾರ್ಟ್ ಆಯ್ತವೆ ಕನಕಾಂಬರ ಗಿಡದಲ್ಲಿ. ಇದು ಕರಿಬೇವಿನ ಗಿಡ, ಅದಕ್ಕೂ ಹಾಕ್ತಾಯಿದ್ದೀನಿ ನಾನು. ಇದು ಪುಟಾಣಿದು ವೈಟ್ ಸೇವಂತಿಗೆ ನಮ್ಮ ಪಕ್ಕದ ಮನೆಯವ್ರು ಕೊಟ್ಟಿದ್ದರು. ಇವಾಗ ಅದರಲ್ಲಿ ಮಗ್ಗಾಗೈತೆ. ಇವಾಗ ಸ್ಟಾರ್ಟ್ ಆಗುತ್ತೆ ಮಗ್ಗು ಸಣ್ಣದು. ಇದು ಕನಕಾಂಬರ ಗಿಡಗಳು. ಇನ್ನೂ ಹೂವು ಬಂದಿಲ್ಲ. ಇವಾಗ ಹೂವು ಬರೋಕ್ಕೆ ಸ್ಟಾರ್ಟ್ ಆಗೋಕ್ಕೆ ಸ್ವಲ್ಪ ಮಗ್ಗು ಥರ ಬರ್ತೈತೆ ಅಷ್ಟೇ. ಕೊತ್ತಂಬರಿ ಬೀಜ ಹಾಕಿದ್ದೆ, ಅದು ಚೆನ್ನಾಗಿ ಬಂದೈತೆ. ಇವೆಲ್ಲ ಕಟಿಂಗ್ ತಂದಿದ್ದೆ ಊರಿಂದ. ಇವಾಗೆಲ್ಲ ಚೆನ್ನಾಗಿ ಚಿಗುರು ಬಂದೈತೆ. ಕೆಲವೊಂದು ಹೋಗ್ಬಿಟ್ಟು ಕೆಲವೊಂದು ಚೆನ್ನಾಗೈತೆ. ಇದು ಕಾಕಡ ಗಿಡ. ಅದು ಇವಾಗ ಹೂವು ಸ್ಟಾರ್ಟ್ ಆಗೈತೆ. ಎಲ್ಲ ಚೆನ್ನಾಗಿ ಚಿಗುರು ಬಂದೈತೆ. ಹೂವು ಸ್ಟಾರ್ಟ್ ಐತೆ. ನಾನು ಏನು ಗಿಡಗಳು ಹಾಕಿ 6 ತಿಂಗಳಾಗೈತೆ ಅಷ್ಟೇ, ತುಂಬ ದಿನ ಏನಾಗಿಲ್ಲ. ಇದು ಡಬಲ್ ಪೆಟಲ್ ದಾಸವಾಳದ ಗಿಡ. ಇದೇನು ಹೈಬ್ರಿಡ್ ಅಲ್ಲ, ನಾಟಿದೆ. ಇದೊಂದು ನಾಟಿ ಗುಲಾಬಿ. ಮೊದಲೇ ಹೇಳಿದ್ದೀನಿ ಇದನ್ನು ಲಾಸ್ಟ್ ವೀಡಿಯೋದಲ್ಲಿ. ಎಲೆಗೊಂದು ಹೂವು ಬಿಡುತ್ತೆ, ತುಂಬ ಚೆನ್ನಾಗಿ ಹೂವು ಬಿಡುತ್ತೆ. ಎಲ್ಲ ಚೆನ್ನಾಗಿ ಚಿಗುರು ಬಂದೈತೆ.
ಹೂವು ಇಲ್ಲ ಅನ್ನೋಂಗೆ ಇಲ್ಲ, ಅಷ್ಟು ಹೂವು ಬರುತ್ತೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಚಿಗುರು ಬಂದೈತೆ ಎಲೆಲ್ಲ. ಇದು ಗಣಗ್ಲಿ ಗಿಡ, ಇವಾಗ ಹೂವು ಸ್ಟಾರ್ಟ್ ಆಗೈತೆ. ಎಲೆ ಗಿಡದ ತುಂಬ ಮೊಗ್ಗಾಗೈತೆ, ಚೆನ್ನಾಗಿ ಹೂವು ಬಿಡುತ್ತೆ. ಅದು ಎಲ್ಲ ಗಿಡಕ್ಕೂ ಹಾಕ್ತಾಯಿದ್ದೀನಿ. ಇದು ದಾಸವಾಳ ಗಿಡ, ಇದ್ರಲ್ಲಿ ನೋಡಿ ಎಷ್ಟೊಂದು ಮೊಗ್ಗಾಗೈತೆ ಅಂತ. ಇದು ನಾಟಿನೇ, ಡಬಲ್ ಪೆಟಲು, ತುಂಬ ಚೆನ್ನಾಗಿ ಹೂವು ಬರುತ್ತೆ. ಇವತ್ತೊಂದೇ ಒಂದು ಹೂವು ಅರಳೈತೆ ಅಷ್ಟೇ. ಈ ಗಿಡದ ಮಧ್ಯದಲ್ಲಿ ಹೋಗ್ಬಿಟ್ಟಿತ್ತು, ಇವಾಗ ತುಂಬ ಚೆನ್ನಾಗಿ ಮೊಗ್ಗಾಗೈತೆ, ಚೆನ್ನಾಗಿ ಹೂವು ಬಿಡುತ್ತೆ. ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ ಅಲ್ವ, ಪುದೀನ ಸೊಪ್ಪೆಲ್ಲ ಹಾಳಾಗ್ಬಿಟ್ಟೈತೆ ಅಂತ, ಅದಕ್ಕೆ ಇವಾಗ ಹೊಸ್ದಾಗಿ ಕಡ್ಡಿ ನೆಡ್ತಾಯಿದ್ದೀನಿ. ತುಂಬ ಚೆನ್ನಾಗಿತ್ತು ಸೊಪ್ಪು ಎಲ್ಲ. ಸುಮಾರು ದಿನ ಆಯ್ತಲ್ವ ಮಳೆಯಲ್ಲಿ, ಇವಾಗೆಲ್ಲ ಕೊಳ್ತೋಯ್ತು. ಇವಾಗ ಅಲ್ಲೊಂದು ಕಡ್ಡಿ ಇಲ್ಲೊಂದು ಕಡ್ಡಿ ಐತೆ, ಅದಕ್ಕೆ ಮನೆಗೆ ಸೊಪ್ಪು ತಂದಿದ್ವಿ. ಅದಕ್ಕೆ ಅದೇ ಕಡ್ಡಿನ ತೆಗೆದು ಎಲ್ಲ ಕಡೆ ನೆಟ್ಟಿದ್ದೀನಿ. ನೆಟ್ಬಿಟ್ಟು ಸ್ವಲ್ಪ ನೀರು ಹಾಕ್ತೆ ಅಷ್ಟೇ. ಅದೇನು ತುಂಬ ಚೆನ್ನಾಗಿ ಬರ್ತದೆ, ಆದರೆ ನೀರು ಮಾತ್ರ ಚೆನ್ನಾಗಿ ಕೇಳುತ್ತೆ. ನಮ್ಮ ಮನೇಲಿ ಸ್ಪ್ರೇ ಬಾಟ್ಲ್ ಇರಲಿಲ್ಲ, ವಾಟರ್ ಬಾಟ್ಲಲ್ಲಿ ಸ್ಪ್ರೇ ಮಾಡ್ತಿದ್ವಿ. ಅದಕ್ಕೆ ಒಂದು ಮೀಶೋದಲ್ಲಿ ಬುಕ್ ಮಾಡಿದ್ವಿ, ಇವತ್ತು ಬಂತು ಆರ್ಡ್ರು. ಅದು ಹೇಗಿದೆ ಅಂತ ನೋಡ್ತಾ ಇದ್ದೀವಿ. ತುಂಬ ಚೆನ್ನಾಗಿದೆ, ಪ್ರೀಮಿಯಮ್ ಕ್ವಾಲಿಟಿ. ಯಾರು ತಗೊಳ್ಳಿಲ್ಲ ಅವ್ರು ನೋಡಿ ತಗೊಳ್ಳಿ. ಇದು 2 ಲೀಟ್ರ್ ಬಾಟ್ಲು. ಇದು ಹೇಗಿದೆ ಅಂತ ನಾವು ಚೆಕ್ ಮಾಡ್ತಾಯಿದ್ದೀವಿ. ನಮಗೂ ಗೊತ್ತಿಲ್ಲ ಅಲ್ವ, ಫಸ್ಟ್ ಟೈಮು. ಅದಕ್ಕೆ ಹೆಂಗೈತೆ ನೋಡೋಣ ಅಂದ್ಬಿಟ್ಟು ಎಲ್ಲ ಚೆಕ್ ಮಾಡ್ತಾಯಿದ್ದೀವಿ. ಚೆನ್ನಾಗಿದೆ ಎಲ್ಲ. ಇದು ಬ್ರಷ್ ಮಾಡೋದು, ಸ್ಪ್ರೇ ಮಾಡೋದು ಯಾವ ಥರ ಅಂತ ಎಲ್ಲ ಚೆಕ್ ಮಾಡಿದ್ವಿ. ಚೆನ್ನಾಗೈತೆ, ಏನೂ ಆಗಿಲ್ಲ. ಈ ಥರ ನೀರು ಹಾಕ್ಕೊಂಡು ಸುಮ್ಮನೆ ಹೆಂಗಿದೆ ಅಂತ ಟೆಸ್ಟ್ ಮಾಡೋಕ್ಕೆ ಸ್ಪ್ರೇ ಮಾಡ್ತಾಯಿದ್ದೀವಿ. ತುಂಬ ಚೆನ್ನಾಗಿದೆ, ಏನಿಲ್ಲ, ಅದು ಚೆನ್ನಾಗಿ ಸ್ಪ್ರೇ ಆಗುತ್ತೆ ಎಲ್ಲ. ಬರೀ ನೀರು ಹಾಕೊಂಡು ಸ್ಪ್ರೇ ಮಾಡ್ತಿದ್ದೀವಿ ಅಷ್ಟೇ, ಇನ್ನೇನಿಲ್ಲ. ಇದರಲ್ಲಿ 2 ಥರ ಬರುತ್ತೆ, ನೀರು ಫಾಸ್ಟಾಗಿ ಹೋಗೋದು ಬರುತ್ತೆ, ಮತ್ತು ಸ್ಪ್ರೇ ಥರ ಹೋಗೋದು ಬರುತ್ತೆ. ನೋಡಿ ನನ್ನ ಗಾರ್ಡನ್ ಎಷ್ಟು ಚೆನ್ನಾಗಿದೆ ಅಂತ. ಎಲ್ಲರೂ ಸಪೋರ್ಟ್ ಮಾಡಿ, ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಎಲ್ಲರೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.